KCET ಎಕ್ಸಾಮ್ 2026 ಇದರ ಸಿಲೆಬಸ್ ನಲ್ಲಿ ಒಂದು ಚೇಂಜಸ್ ಅನ್ನ ಮಾಡಿ ಈ ಹಿಂದೆನೆ ಅನೌನ್ಸ್ ಮಾಡಿದ್ರು. ಈಗ ಅದಕ್ಕೆ ಸಂಬಂಧಿಸಿದ ಅಫಿಷಿಯಲ್ ನೋಟಿಫಿಕೇಶನ್ ಅನ್ನ ಹಾಗೆ ಬೇಕಾಗಿರುವಂತಹ ಎಲ್ಲ ಡೀಟೇಲ್ಸ್ ಅನ್ನ ಕೇಳಿದವರು ನೀಡಿದ್ದಾರೆ. ಅದನ್ನೇ ಈ ವಿಡಿಯೋ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಷಯ ತಿಳಿದ್ರೆ ಸಿಲೆಬಸ್ ಏನಿದೆ KCET ಎಕ್ಸಾಮ್ 2026 ಇದರ ಸಿಲೆಬಸ್ ನಲ್ಲಿ ಚೇಂಜಸ್ ಅನ್ನ ಮಾಡಿದ್ರು. ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅದೇ ಪ್ರಾಕ್ಟಿಕಲ್ ಸಿಲೆಬಸ್ ಏನಿದೆ ಅದನ್ನು ಕೂಡ ಆಡ್ ಮಾಡಿದ್ರು ಸಿಲೆಬಸ್ ನಲ್ಲಿ. ಓಕೆ, ಈಗ ಸಿಲೆಬಸ್ ಏನಿದೆ ಥಿಯರಿ ಪ್ಲಸ್ ಪ್ರಾಕ್ಟಿಕಲ್. ಸೊ ಸಿಲೆಬಸ್ ಅನ್ನ ರಿಲೀಸ್ ಮಾಡಿದರೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಈ ಎಲ್ಲಾ ಸಬ್ಜೆಕ್ಟ್ ಗಳ ಜೊತೆಗೆ ಮ್ಯಾಥಮೆಟಿಕ್ಸ್ ಏನಿದೆ ಅದರ ಸಿಲೆಬಸ್ ಅನ್ನು ಕೂಡ ರಿಲೀಸ್ ಮಾಡಿದೆ. ಜನರಲ್ ಆಗಿ ಹೇಳೋದ್ರೆ ಎಲ್ಲ ಸಬ್ಜೆಕ್ಟ್ ಗಳ ಸಿಲೆಬಸ್ ಅನ್ನ ರಿಲೀಸ್ ಮಾಡಿದರೆ ಇದರಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಸಿಲೆಬಸ್ ಏನಿದೆ ಅದರಲ್ಲಿ ಚೇಂಜಸ್ ಆಗಿದೆ. KCET ಎಕ್ಸಾಮ್ ಸಿಲೆಬಸ್ ನಲ್ಲಿ ಯಾಕೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಏನಿದೆ ಅದರ ಸಿಲೆಬಸ್ ಅನ್ನ ಈ ವರ್ಷದಿಂದ ಆಡ್ ಮಾಡಿದ್ದಾರೆ. ಸೊ ಆ ಸಿಲೆಬಸ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದನ್ನ ನಿಮಗೆ ಹೇಳೋದಂದ್ರೆ ಕೇದವರ ಅಫಿಷಿಯಲ್ ವೆಬ್ಸೈಟ್ ಏನಿದೆ, ನೀವು KCET ಅಪ್ಲಿಕೇಶನ್ ಹಾಕೋದಕ್ಕೆ ಯೂಸ್ ಮಾಡಿದಂತಹ ವೆಬ್ಸೈಟ್, ಅದನ್ನ ವಿಸಿಟ್ ಮಾಡಿ. ವಿಸಿಟ್ ಮಾಡಿದಂದ್ರೆ ಇದ್ರ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ 3 ಡಾಟ್ಸ್ ಇದಾವೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ UGCET 2026 ಅಂತ ಆಪ್ಷನ್ ಸಿಗುತ್ತೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ KCET ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಸ್ಕ್ರೀನ್ ಮೇಲೆ ಇದೆ. ಅಲ್ಲಿ UGCET ಪಠ್ಯಕ್ರಮ ಅಂತ ಏನಿದೆ, ಪಠ್ಯಕ್ರಮ ಅಂತ ಇರೋದು ಸಿಲೆಬಸ್. ಸೊ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ ಗಳ ಸಿಲೆಬಸ್ ಸಿಗುತ್ತೆ. ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ.